ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಕಾಮೆಂಟೇಟರ್ ನವಜೋತ್ ಸಿಂಗ್ ಸಿದ್ದು ಅವರ ಮೇಲಿರುವ ಆರೋಪವೆಂದರೆ ಇವರು ಮೂಢನಂಬಿಕೆಗಳನ್ನು ಪ್ರಮೋಟ್ ಮಾಡುತ್ತಾರೆ ಎಂಬುದು. ಸಿದ್ದು ಅವರೇ, ನಾನ್ ಕೇಳ್ಪಟ್ಟಿದ್ದೆ ಒಂದ್ಸಲ ಯಾರೋ ಒಬ್ರು ಕ್ರಿಕೆಟರ್ ನಿಮ್ಗೆ 3 ಬಟ್ಲಷ್ಟು ಮೊಸರನ್ನ ತಿನ್ಸಿದ್ರಂತೆ. ಮತ್ತೆ ಮೊಸರು ತಿಂದ ಮೇಲೆ ನೀವು ಸೆಂಚುರಿ ಬಾರಿಸಿದ್ರಿ, ಅದಕ್ಕೆ ಪ್ರತಿ ಸಲ ಆಡೋದಿಕ್ಕೂ ಮುಂಚೆ ಮೊಸರು ತಿಂತ. ಸರಿಯಾಗಿ ಹೇಳಿದೆ. ಇದಂತೂ ಖಂಡಿತವಾಗಿ ಒಂದು ದೊಡ್ಡ ಸುಳ್ಳು. ಖಂಡಿತವಾಗ್ಲೂ ಈ ತರ ಯಾವ ಮಾತಾಗಿಲ್ಲ. ಅಸ್ಟ್ರಾಲಜಿಲಿ ನಾನು ನಂಬಿಕೆ ಇಟ್ಟಿದ್ದೀನಿ. ಮತ್ತೆ ಈ ಅಸ್ಟ್ರಾಲಜಿನ ನಾನು ತುಂಬಾನೇ ನಂಬ್ತೀನಿ. ನಾನು ಯಾವುದೇ ಕಾರಣ ಇಲ್ಲದೆ ಯಾವುದೇ ಒಂದು ವಿಷಯನ ನಂಬೋಕ್ ಹೋಗೋದೇ ಇಲ್ಲ. ನನ್ನ ಪ್ರಕಾರ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ರೋಗ ಅಂದ್ರೆ, ನೀವು ಕೇಳಿ ಪ್ರಪಂಚದ ದೊಡ್ಡ ರೋಗ ಯಾವುದು ಅಂತ, ನನ್ನ ಬಗ್ಗೆ ಜನರು ಏನ್ ಹೇಳ್ತಾರೆ ಅನ್ನೋದು. ಪ್ರಪಂಚದಲ್ಲೇ ಒಂದು ದೊಡ್ಡ ರೋಗ ಅಂದ್ರೆ ನನ್ನ ಬಗ್ಗೆ ಜನರು ಏನ್ ಮಾತಾಡ್ತಾರೆ ಅನ್ನೋದು. ಮನುಷ್ಯ ಹೇಗಾಗ್ಬಿಡ್ತಾನೆ ಅಂದ್ರೆ, ಅವ್ನು ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ಬಿಟ್ಟ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅವನಿಗೆ. ನಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಒಬ್ಬ ಅಚೀವರ್ ಆಗೋನು, ಯಾರು ತನ್ನ ಜೀವನದಲ್ಲಿ ಒಂದು ಹೆಜ್ಜೆನ ಇಟ್ಟು ತೋರಿಸ್ತಾನೆ, ಅವನು ಎಂತ ಮನುಷ್ಯ ಅಂದ್ರೆ ಅವನ ಮನಸ್ಸಾಕ್ಷಿಗೆ ಮಾತ್ರ ಅವನು ಸರಿ ಇರೋದಕ್ಕೆ ಪ್ರಯತ್ನ ಪಡ್ತಾನೆ. ನಾನ್ ಶಾರುಖ್ ಖಾನ್ 25 ವರ್ಷಗಳ ಹಿಂದೆ ಮೀಟ್ ಮಾಡಿದ್ದೆ. ಆಗ ಅವ್ರು ಹೇಳಿದ್ರು ನಾನ್ ನಿಮ್ಮ ದೊಡ್ಡ ಫ್ಯಾನ್ ಅಂತ. ಆಗ ಅವರು ಈ ಆರ್ಮಿಲ್ ಕೆಲಸ ಮಾಡ್ತಿದ್ರು. ಆರ್ಮಿ ಮತ್ತೆ ಇನ್ನೊಂದೇನೋ ಇದೆಯಲ್ಲ, ಏನ್ ಮೆಮೊರಿ ಇದೆ ನಿಮ್ದು. ಇಟ್ಸ್ ಲೈಕ್ ಎಲಿಫೆಂಟ್ ಆಫ್ ಅನ್ ಎಲಿಫೆಂಟ್ಸ್ ವುಡ್ ಕನ್ಸಲ್ಟ್. ಆಗ ನಾನು ಅವ್ರನ್ನ ಕೇಳ್ದೆ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ. ಆಗ ಅವ್ರು ಹೇಳಿದ್ರು ಬಾಲಿವುಡ್. ನಾನ್ ಬಾಲಿವುಡ್ ಹೋಗ್ಬೇಕು ಅನ್ಕೊಂಡಿದೀನಿ. ನಾನಾಗ ಬಾಲಿವುಡ್ ಹೋಗ್ತೀಯಾ, ಏನ್ ಮಾತಾಡ್ತಾ ಇದೀಯಾ, ಬಾಲಿವುಡ್ ಅಲ್ಲಿ ಕಟ್ ಥ್ರೋಟ್ ಕಾಂಪಿಟೇಷನ್ ಇದೆ, ಅವ್ರಿನ್ನ ತಿನ್ಬಿಡ್ತಾರೆ, ಕಳೆದೋಗ್ಬಿಡ್ತೀಯಾ, ದೇ ಈಟ್ ಲೈಕ್ ಎ ಸಾಸೇಜ್ ಫಾರ್ ಬ್ರೇಕ್ಫಾಸ್ಟ್. ಆಗ ಅವ್ರು ನನಗೆ ಒಂದು ಲೈನ್ ಅನ್ನ ಹೇಳಿದ್ರು, ಅದು ಇವತ್ತಿಗೂ ನನ್ನ ಮೆಮರಿಲಿ ಹಾಗೇ ಉಳ್ಕೊಂಡಿದೆ. ಅದಕ್ಕಿಂತ ದೊಡ್ಡ ಲೈನ್ ನಾನು ಇವತ್ತರೆಗೂ ಕೇಳೇ ಇಲ್ಲ. ಸಿದ್ದು ಸಾಬ್, ನಾನ್ ಯಾರ ಜೊತೆ ಕಾಂಪೀಟ್ ಮಾಡಲ್ಲ, ಐ ಕಾಂಪೀಟ್ ವಿತ್ ಮೈ ಸೆಲ್ಫ್. ನಾನ್ ನನ್ನನ್ನ ಬೆಟರ್ ಮಾಡ್ಕೊಳ್ಬೇಕು ಅಂತ ಅನ್ಕೋತೀನಿ. ನಾನು ಯಾವತ್ತೂ ಯಾರನ್ನೂ ಕೆಳಗೆಳಿಬೇಕು ಅಂತ ಯೋಚನೆ ಮಾಡೋದೇ ಇಲ್ಲ. ನಮ್ ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ, ಯಾರೋ ಒಬ್ಬ ಮಾರುತಿ 800 ಅಲ್ಲಿ ಡಿಕ್ ಅಂತ ಬರ್ತಾ ಇದ್ರೆ, ಅವ್ನ್ ಮರ್ಸಿಡಿ ಪಾಸ್ ಆಯ್ತು ಅಂದ್ರೆ ಇವರೆಲ್ಲ ಹೇಳ್ತಾರ ಅವ್ನ್ ಕಣ್ ಕಾಣಲ್ಲ ಅನ್ಸುತ್ತೆ ಅಂತ. ಆಕ್ಸಿಡೆಂಟ್ ಆಗ್ಲಿ, ಹೋಗಿ ಏನಾದ್ರೆ ಬುದ್ಧಿ ಬರುತ್ತೆ ಅಂತ. ಆಗ ಅವ್ನ್ ತಪಸ್ಸು ಮಾಡಿ ಭಗವಂತ ಶಿವ ಅವನ್ ಕಣ್ ಮುಂದೆ ಬಂದು ದೇವ್ರು ಕೇಳ್ತಾರೆ, ನೋಡು ನಿನ್ಗೇನ್ ಕೊಡ್ತೀನೋ ನಿನ್ನ ನೇಬರ್ಗೆ ಅದ್ರ ಡಬಲ್ ಕೊಡ್ತೀನಿ ಅಂತ. ಆಗ ಇವ್ನು ಅಯ್ಯೋ ತಪಸ್ ಮಾಡಿದ್ ನಾನು, ಅವನಿಗೆ 2 ಕೊಡ್ತೀರಾ? ಆಗ ಅವ್ರು ಕೇಳ್ತಾರಂತೆ ನನ್ಗೆ 1 ಕಣ್ ಕೊಡು ಅಂತ. ಅವಾಗ ಅವ್ನಿಗೆ 2 ಕಣ್ಣು ಹೋಗ್ಬಿಡುತ್ತಲ್ಲ. ಇದೇನಿದೆಯಲ್ಲ ಈ ಕ್ರಾಬ್ ಮೆಂಟಾಲಿಟಿ, ಈ ಕ್ರಾಬ್ ಮೆಂಟಾಲಿಟಿ ಫಸ್ಟ್ ಹೋಗ್ಬೇಕು. ಇವತ್ತು ನಮ್ಮ ಸಮಾಜವನ್ನ ಇದು ಆಕ್ಚುಲಿ ಕಾಡ್ತಾ ಇದೆ. ಅದು ಹೇಗೆ ಸಮಾಜವನ್ನ ಹಾಳು ಮಾಡ್ತಾ ಇದೆ ಅಂದ್ರೆ, ಒಂದ್ 10 ಕ್ರಾಬ್ಗಳನ್ನ ನೀವು ಒಂದು ಖಾಲಿ ಡಬ್ಬದಲ್ಲಿ ಹಾಕ್ಬಿಡಿ, 10 ದಿನ ಬಿಟ್ಟು ಬಂದ್ ನೋಡಿ, 10 ಸತ್ತೋಗಿರ್ತವೆ. ಯಾರೋ ಒಬ್ರು ಮೇಲೆತ್ತಕ್ಕೆ ಹೋಗ್ತಾರೆ, ಇನ್ನು ಮಿಕ್ದವ್ರೆಲ್ಲ ಕಾಲು ಎಳೆದು ಕೆಳಗೆ ಬೀಳಿಸ್ತಾ ಇರ್ತಾರೆ. ನಾನ್ ಹೇಳ್ತೀನಿ, ನಾನು ಯಾರಿಗೂ ಜವಾಬ್ ಕೊಡೋದಕ್ಕೆ ಬಂದಿಲ್ಲ. ಯಾರು ನನ್ನ ಬಗ್ಗೆ ಏನ್ ಬೇಕಾದ್ರೆ ಅನ್ಕೊಳ್ಳಿ, ನನ್ಗೆ ಯಾಕೆ ಅದು ಫರಕ್ ಆಗುತ್ತೆ. ನಾನು ನನ್ನ ಮನಸ್ಸಾಕ್ಷಿಗೆ ಉತ್ತರ ಕೊಡ್ಬೇಕಷ್ಟೇ. ನಾನು ಯಾವಾಗ ನನ್ನ ತಲೆನ ಒಂದು ದಿಂಬಕ್ಕೆ ಕೊಡ್ತೀನೋ ಅವಾಗ ನಾನು ನನ್ನನ್ನು ಕೇಳ್ಕೋಬೇಕು, ನಾನಿವತ್ತು ದಿನ ಹೇಗಿದ್ದೆ, ಅದನ್ನ ಹೇಗ್ ಬೆಟರ್ ಮಾಡೋದಕ್ಕೆ ಸಾಧ್ಯ ಅಂತ. ಆಗ ನನ್ನ ಮನಸ್ಸಾಕ್ಷಿ ಹೇಳುತ್ತೆ, ಇಲ್ಲ ಸಿದ್ದು, ನೀನಿವತ್ತು ಸರಿಯಾಗಿ ನಡ್ಕೊಂಡೆ, ನೀನು ಸರಿಯಾದೇ ಮಾಡಿದ್ಯಾ ಅಂತ. ಅ ಗುಡ್ ಕಾನ್ಶಿಯನ್ಸ್ ಇಸ್ ದ ಬೆಸ್ಟ್ ಟ್ರಾಂಕ್ಯುಲೈಸರ್ ದಟ್ ಯು ಕ್ಯಾನ್ ಹ್ಯಾವ್. ಆದ್ರೆ ಮತ್ತೆ ನೀವು ಅವನು ಹೀಗ್ ಹೇಳ್ದ, ಇವಳು ಹಾಗೆ ಹೇಳಿದ್ಲು ಅನ್ಕೊಂಡ್ರೆ ಅಷ್ಟೇ ಕತೆ. ಯು ಕೆನಾಟ್ ಬಿ ಹ್ಯಾಪಿ. ಜೀವನದಲ್ಲಿ ಏನು ಆಗೋದಿಲ್ಲ. ನೀನು ಬೇರೆಯವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಗಮನ ಕೊಟ್ರೆ. ಜ್ಯೋತಿಷ್ಯನ ಹೊರತುಪಡಿಸಿ ವಾಸ್ತುಶಾಸ್ತ್ರದಲ್ಲಿ ನಂಬಿಕೆ ಇದೆ? ಬಿಲ್ಕುಲ್ ಮಾಡ್ತೀನಿ. ಮತ್ತೆ ಇದೇ ನಂಬಿಕೆಯಿಂದ ನೀವು ಪಟಿಯಾಲಾದಲ್ಲಿರೋ ನಿಮ್ಮ ಮನೆಯಲ್ಲಿ ಸರಿಯಾಗಿ ಹೇಳಿದ್ರಿ. ನಾನು ಮುಂಚೆ ಅಸ್ಟ್ರಾಲಜಿಲಿ ಬಿಲೀವ್ ಮಾಡ್ತಾ ಇದ್ದೆ, ಆದ್ರೆ ಈಗ ಯಾವ್ದನ್ನ ನಂಬ್ತೀನಿ ಅಂದ್ರೆ, ಯಾರು ಆ ಪರಮೇಶ್ವರನ ನಂಬ್ತಾರೋ, ಅವರ ಮೂಲವನ್ನ ತಿಳ್ಕೊಳ್ತಾರೋ ಅಂತವ್ರಿಗೆ ಪ್ರತಿಯೊಂದು ಸಾಧ್ಯ ಜೀವನದಲ್ಲಿ. ಅವ್ರಿಗೆ ಕಾಲಗಳನ್ನ ಬದಲಾಯಿಸುವಂತ ಶಕ್ತಿ ಕೂಡ ಇರುತ್ತೆ. ಮಂತ್ರಗಳಲ್ಲಿ ತುಂಬಾನೇ ಒಂದು ತಾಕತ್ತಿದೆ ಸರ್. ಒಂದು ಸಾರಿ ಮಂತ್ರನ ಪಠನೆ ಮಾಡಿ ನೋಡಿ. ನಮ್ಮಲ್ಲಿ ಹೆಂಗ್ ಗೊತ್ತಾ ಮಾಡ್ತಾರೆ, 1 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಂಡು ಏನಿಲ್ಲ ಇದೆಲ್ಲ ಸುಳ್ಳು ಅಂತ. ಅಲ್ಲ, ಜನ್ಮದ ಕರ್ಮಗಳ ನಾಶ ಒಂದಿಂದಲ್ಲಿ ಹೇಗ್ರಿ ಸಾಧ್ಯ? ಕೂತ್ಕೊಂಡು ಪ್ರಯತ್ನ ಮಾಡಿ ನೋಡಿ, ಆಗ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಅಸಲಿ ತಾಕತ್ ಏನು ಅಂತ. ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಈ ನಿರೋಗಿ ಆಗೋದಿಕ್ಕೆ ನೀವು ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಅಂತ. ಮೊದಲನೇದಾಗಿ ಆತ್ಮವಿಶ್ವಾಸ ಅನ್ನೋದಿರ್ಬೇಕು. ಅರೆ ಜಿಸ್ ಜಾಣೆಯ ಪೇದ್ ಕಲಂದರ್ದ ರಾ ಖೋಜ್ಯ ಅಪನೆ ಅಂದರ್ದ ಓ ವಾಸಿ ಹೈ ಯಾರೋ ಸುಖ ಮಂದರ್ದ ಆಗ್ತಾ ಇದ್ದೀರಾ? ಇಲ್ಲೇ ನೋಡಿ. ರೈಸ್ ಅಂಡ್ ಅವೇಕ್ ಮೈ ಕಂಟ್ರಿಮೆನ್ ಅಂಡ್ ರೆಕಗ್ನೈಸ್ ದ ಪವರ್, ದ ಇಂಟರ್ನಲ್ ಪವರ್ ವಿಚ್ ಇಸ್ ಗಾಡ್ಸ್. ಹಿ ಲಿವ್ಸ್ ವಿತ್ ಇನ್ ಯು, ನಾಟ್ ಸಮ್ವೇರ್ ಎಲ್ಸ್. ಇದು ನನ್ನ ವಿಶ್ವಾಸ ಅಲ್ಲ, ನನ್ನ ನಂಬಿಕೆ. ಇದು ಮನಸ್ಸಿಗಿಂತ ತುಂಬಾ ತಾಕತ್ತು ಈ ಪ್ರಪಂಚದಲ್ಲೇ ಯಾರಿಗೂ ಇಲ್ಲ ಸರ್. ಮನಸ್ಸು ನಿಮ್ಗೋಸ್ಕರ ಮೃತ್ಯು ಕಡೆನೂ ಹೋಗುತ್ತೆ, ನಿಮಗೋಸ್ಕರ ಸ್ವರ್ಗದ ಕಡೆನೂ ಹೋಗುತ್ತೆ. ಮನಸ್ಸು ರಾಕ್ಷಸನಾಗ್ಬೇಕಾ ಅಥವಾ ಜಗತ್ತಿನ ಸರ್ವಶ್ರೇಷ್ಠನಾದ ದೇವರ ಕಡೆ ಹೋಗ್ಬೇಕಾ ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕು. ಈಗ ಸಮಯ ಬಂದಿದೆ ಪ್ರೇಕ್ಷಕರಿಂದ ಪ್ರಶ್ನೆಗಳನ್ನ ತಗೊಳ್ಳೋದಕ್ಕೆ. ಯಾವ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋಣ. ದಯವಿಟ್ಟು ಒಳ್ಳೆ ಪ್ರಶ್ನೆಗಳನ್ನ ಕೇಳಿ. ಇವಾಗ ನಿಮ್ಗೆ ಸಿನಿಮಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ರೆ ನಿಮ್ ಮುಂದೆ ಆಕ್ಟ್ರೆಸ್ ವಿಷಯವಾಗಿ 3 ಆಪ್ಷನ್ಸ್ ಇರುತ್ತೆ. ಯಾರು ಅಂದ್ರೆ ಮಲ್ಲಿಕಾ ಶರಾವತ್, ನಿಮ್ಮ ವೈಫ್ ಅಥವಾ
ಪೆರಿಸಾ ಸರೋಬಿಯನ್. ಆಗ ಸರ್, ಹೇಳ್ತೀನಿ ನೀವು ಯಾರ ಕೇಳಿಸ್ಕೊಳ್ಳಿ. ಜೊತೆ ಕೆಲಸ ಮಾಡ್ತೀರಾ? ಅವರಾದ್ರೂ ಆಗ್ಲಿ ಯಾರಾದ್ರೂ ಆಗ್ಲಿ, ನಮ್ಮ ಚಿಕ್ಕಮ್ಮನಿಗೆ ಮೀಸೆ ಇದ್ದೀರ ಅವ್ರನ್ನ ಚಿಕ್ಕಪ್ಪ ಅಂತ ಕರೀತಿರ್ಲಿಲ್ಲ. ಸರ್, ನೀವು ಉತ್ತರ ಕೊಡಿ ಸಾಕು. ಹೇಳಿ ಸರ್ ಇವ್ರಿಗೆ ಏನೇನೋ ಕೇಳ್ತಾರೆ. ಸರ್, ನೀವು ಉತ್ತರ ಕೊಡಿ ಸರ್, ಪ್ಲೀಸ್. ಸರ್, ಇದಕ್ಕೆಲ್ಲ ಉತ್ತರ ಅವ್ರು ಏನ್ ಕೊಡ್ಬೇಕಾ? ಕೇಳ್ತಾ ಇದ್ದಾರೆ ಅಂತಂದ್ರೆ, ಒಂದ್ ವೇಳೆ ನಿಮ್ಗೆ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಅವಕಾಶ ಸಿಕ್ಕಿದ್ರೆ ಹೀರೋಯಿನ್ ಆಗಿ ಯಾರು ಅದನ್ನ ನಾನು ಸಿನಿಮಾ ಮಾಡುವಾಗ ನಿರ್ಧಾರ ಮಾಡ್ತೀನಿ. ಯಾರು ಮುಂದೆ ಬರ್ತಾರೋ ಅವ್ರನ್ನ ತಗೊಂಡ್ರೆ ಆಯ್ತು. ಯಾಕಂದ್ರೆ ಇಲಿ ಬಂದು ಅಂದಾಗ ಹುಲಿ ಬಂದು ಅಂತ ಅನ್ಕೋಬಾರ್ದು ನಾವು. ಇದು ಆ ತರನೇ ಆಗ್ತಾ ಇದೆ. ಇಲ್ಲಿ ವಿಷಯ ಅದಲ್ಲ, ಯಾರು ಮುಂದೆ ಬರ್ತಾರೋ ಯಾರು ಮುಂದೆ ಇರ್ತಾರೋ ಆ ಆಫರ್ ಬರ್ಲಿ, ಆಫರ್ ಬಂದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಸೊ ಇದು ನನ್ನ ಪ್ರಶ್ನೆಗೆ ಉತ್ತರ, ಇನ್ನೇನು ಹೇಳಲ್ಲ. ಸರ್, ಉತ್ತರ. ಒಂದ್ ವೇಳೆ ನಾನು ಒಂದ್ ಹೆಸರು ಹೇಳ್ಬಿಟ್ರೆ ಇನ್ನೊಬ್ಳು ಬೇಜಾರ್ ಮಾಡ್ಕೋತಾಳೆ. ಅರ್ಥ ಮಾಡ್ಕೊಳ್ರಪ್ಪ. ಯಾಕೆ ಇಂಥ ಪ್ರಶ್ನೆ ಕೇಳ್ತೀರಾ? ಗೊತ್ತಾಗಲ್ವಾ ನಿಮ್ಗೆ? ಏನಿದಲ್ಲ ಸರ್, ನೀವು ಮನೆಗೆ ಹೋದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಮಾತಾಡ್ತಿರ್ಬೇಕಾದ್ರೆ ಆಗ ನಿಜವಾಗ್ಲೂ ನೀವು ಮಾತಾಡ್ತೀರಾ ಅಥವಾ ಅವ್ರು ನಿಮ್ಮನ್ನ ಮಾತಾಡೋದಕ್ಕೆ ಬಿಡೋದಿಲ್ವಾ? ಅಯ್ಯೋ ಅಣ್ಣ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ಸರ್ಪ್ರೈಸ್ಡ್ ವೈಫ್. ಅಲ್ಲ, ನೀನಿದು ಮಾಡ್ದ್ಯಾ? ಇದೆಲ್ಲ ಮಾಡ್ದ ನೀನು? ಅವಳು ಸರ್ಪ್ರೈಸ್ ಆಗಿರ್ತಾಳೆ. ನಾನು ಒಂದ್ ವಿಷಯ ನಿಂಗೆ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಈ ಮೀಸೆನ ನೋಡಿ, ಈ ಮೀಸೆ ಯಾವಾಗ್ಲೂ ಮೇಲ್ ಎತ್ಕೊಂಡಿರ್ತಾ ಇತ್ತು ಮದ್ವೆಗಿಂತ ಮುಂಚೆ. ಆದ್ರೆ ಈಗ ನೋಡಿ, ಯಾರೋ ಬಟ್ಟೆ ಒಣಗಾಕಿರೋ ತರ ಕೆಳಗಡೆ ಮುಖ ಮಾಡ್ಕೊಂಡಿದೆ. ಇದು ನಿಂತಿದ್ದಾಗ ನೋಡಿರ್ತಾನೆ. ನಾನು ಎಲ್ಲಿವರೆಗೂ ಹೊರಗಡೆ ಇರ್ತೀನೋ ಅಲ್ಲಿವರೆಗೂ ನಾನು ಸಿಂಹದ ಹಾಗಿರ್ತೀನಿ, ಗರ್ಜಿಸ್ತೀನಿ. शेरों को आजादी है, आजादी के पाबंद रहें, जिसको चाहे चीरे फाड़े, खाएं पिए आनंद करें. ಆದ್ರೆ ಯಾವಾಗ ಮನೆಗೆ ಹೋಗ್ತೀನಲ್ಲ, ಬೆಕ್ಕಾಗ್ಬಿಡ್ತೀನಿ ನಾನು. ಮಿಯಾವ್ 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 ಹಾಗಾಗ್ತೀನಿ. ತಿಳಿತಾ? ಸಿದ್ದು ಅವರೇ, ನಿಮ್ಮ ವೈಫ್ ಹೆಸರು ಕೂಡ ನವಜೋತ್, ಹೌದು ಅಲ್ವಾ? ಆಕ್ಚುಲಿ ಮತ್ತೆ ಮನೇಲಿರುವಂತ ಅಸಲಿ ನವಜೋತ್ ಅವರು, ಮತ್ತೆ ನಕಲಿ ನೀವು. ಸರಿಯಾಗಿ ಹೇಳಿದ್ರಿ ನೀವು. ಇದನ್ನ ನಾನು ಒಪ್ಕೋತೀನಿ. ಇದನ್ನ ಒಪ್ಕೊಳ್ಳೇಬೇಕು. ಅವಳೇ ಹೆಡ್ ಮಾಸ್ಟರ್. ಅವಳು ಹೇಗೆ ಹೇಳ್ತಾಳೋ ಅದನ್ನೇ ನಾವು ಮಾಡೋದಷ್ಟೇ. ಸುಮ್ನೆ ಅವಳು ಹಿಂದೆ ಹೋಗ್ತಾ ಇರೋದಷ್ಟೇ. ಎಲ್ಲಾನು ಅವಳೇ. ಒಂದು ಸತ್ಯ ಹೇಳಲೇಬೇಕು. ಯಾವಾಗಿಂದ ಅವಳು ಮನೆಗ್ ಬಂದ್ಲು, ಯಾವಾಗ ನಮ್ಮ ಮದ್ವೆ ಆಯ್ತು, ಅವಳಿಂದಾನೆ, ಅವಳ ಒಂದು ಪ್ರಾರ್ಥನೆಯಿಂದಾನೆ, ಅವಳ ಸಪೋರ್ಟ್ ಮತ್ತೆ ಅವಳ ಒಂದು ಶ್ರಮದಿಂದ ನವಜೋತ್ ಸಿಂಗ್ ಸಿದ್ದು ಏನೇ ಇದ್ರೂನು ಅದರಲ್ಲಿ ಅರ್ಧ ಭಾಗ ನನ್ನ ತಂದೆ ಕೊಟ್ರೆ ಇನ್ನರ್ಧ ಭಾಗ ನನ್ನ ಹೆಂಡತಿಗೆ ಸಲ್ಬೇಕು.